ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. 7ನೇ ವೇತನ ಆಯೋಗದ ಜಾರಿಗೆ ಇಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗಿದ್ದಾವೆ ಅಂತ ಇಲ್ಲಿ ಈ ಒಂದು ಆರ್ಥಿಕ ಇಲಾಖೆ ತಿಳಿಸಿರುವಂಥದ್ದನ್ನು ನೋಡ್ಬೋದು. ಹಾಗಾದರೆ ಈ ಆರ್ಥಿಕ ಇಲಾಖೆಯಲ್ಲಿ ಯಾವ್ಯಾವ ರೀತಿಯಾದ ಮಾಹಿತಿಗಳು ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯವರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಾತ್ಯಕ್ಷಿಕೆ ಮೂಲಕ ಒಂದು ರಾಜ್ಯದ ಹಣಕಾಸು ಒಂದು ಸ್ಥಿತಿಗತಿಗಳ ಬಗ್ಗೆ ಕುರಿತು ಇಲ್ಲಿ ಸಂಪುಟಕ್ಕೆ ಒಂದು ವರದಿ ನೀಡಿರುವಂಥದ್ದನ್ನು ನೋಡ್ಬೋದು. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳ ಅನುಷ್ಠಾನ ಬದ್ಧತೆಯಿಂದಾಗಿ ಇಲ್ಲಿ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ತುಂಬಾನೇ ಕಷ್ಟ ಆಗಿದೆ ಅನ್ನುವಂಥದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿರುವಂಥದ್ದು. ಅದಾದ ನಂತರ ಇಲ್ಲಿ ಒಂದು ನಿಗದಿತ ಪ್ರಮಾಣದಲ್ಲಿ ಒಂದು ತೆರಿಗೆ ಸಂಗ್ರಹ ಆಗದೇ ಇರುವಂಥದ್ದನ್ನು ಇಲ್ಲಿ ನೋಡ್ಬೋದು. ಈ ಒಂದು ತೆರಿಗೆ ಸಂಗ್ರಹ ನಿರೀಕ್ಷಿತ ಮಟ್ಟದಲ್ಲಿ ಆಗದೇ ಇರುವಂಥದ್ದು, ಈ ಒಂದು ಸಾಧನೆ ಆಗದಿರುವಂಥದ್ದೇ ಇಲ್ಲಿ ಈ ಒಂದು ಯೋಜನೆಯನ್ನ ಅಂದರೆ ಈ ಒಂದು 7ನೇ ವೇತನ ಆಯೋಗದ ಜಾರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಈ ಒಂದು 7ನೇ ವೇತನ ಆಯೋಗ ಜಾರಿಯಾದರೆ 17-18 ಸಾವಿರ ಕೋಟಿಯಷ್ಟು ಇಲ್ಲಿ ಈ ಒಂದು 7ನೇ ವೇತನ ಆಯೋಗಕ್ಕೆ ವ್ಯಯ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಅಧಿಕಾರಿಗಳ ಒಂದು ಮಾತಾಗಿರುವಂಥದ್ದು. ಈ ಒಂದು ಮೊನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಎಲ್ಲದರ ಬಗ್ಗೆ ಚರ್ಚೆ ನಡೆಸಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಈ ಒಂದು ಯೋಜನೆಯ ಸಿದ್ದರಾಮಯ್ಯನವರು ಕೂಡ ಈ ಒಂದು ಯೋಜನೆಯ ಜಾರಿಗೆ ಅಷ್ಟೊಂದು ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ಇದಕ್ಕೆ ಭರವಸೆಯನ್ನು ನೀಡಿಲ್ಲ ಅಂತ ಇಲ್ಲಿ ಕೆಲವು ಮೂಲಗಳು ತಿಳಿಸಿರುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಈ ಒಂದು 7ನೇ ವೇತನ ಆಯೋಗದ ಜಾರಿ ಈ ಒಂದು ಸಚಿವ ಸಂಪುಟದಲ್ಲಿ ಯಾವುದೇ ರೀತಿ ಚರ್ಚೆಯನ್ನು ನಡೆಸದೆ ಇಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಾಗೆ ತೆರಿಗೆ ಸಂಗ್ರಹದ ಕಡೆಗೆ ಹೆಚ್ಚು ಗಮನ ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ಹಾಗೆ ತೆರಿಗೆ ಸಂಗ್ರಹ ಮಾಡೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ವಸ್ತುಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಲಾಗಿದೆ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಗಳನ್ನು ಇಲ್ಲಿ ಹೆಚ್ಚಳ ಮಾಡಲಾಗಿರುವಂಥದ್ದನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತೆರಿಗೆಯನ್ನು ಇಲ್ಲಿ ಜಾಸ್ತಿ ಕಲೆಕ್ಟ್ ಮಾಡಿಬಿಟ್ಟು ಅದಾದ ನಂತರ ಮುಂದಿನ ದಿನಗಳಲ್ಲಿ ಏನಾದರೂ ಆರ್ಥಿಕ ಇಲಾಖೆ ಕಡೆಯಿಂದ ಒಂದಿಷ್ಟು ಒಳ್ಳೆಯ ಒಂದು ಮಾಹಿತಿ ಸಿಕ್ಕರೆ ಒಂದು ಹಣ ಸಂಗ್ರಹವಾದರೆ ಈ ಒಂದು ಆರ್ಥಿಕ ಹೊರೆ ಭಾರವನ್ನು ಇಲ್ಲಿ ಇಳಿದಿರಿದ್ರೆ ಒಂದು ವೇಳೆ ಈ ಒಂದು ಯೋಜನೆಯನ್ನು ಜಾರಿಗೆ ತರೋರು ಒಂದಿಷ್ಟು ಸರಳವಾದ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗ ಸಿಗಬಹುದು ಅನ್ನುವಂಥದ್ದು ಒಂದು ಅಧಿಕಾರಿಗಳ ಮಾತಾಗಿರುವಂಥದ್ದು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾರೆ ಈ ಒಂದು ಯೋಜನೆ ಜಾರಿ ಅನ್ನುವಂಥದ್ದು. ಸೊ ಸದ್ಯಕ್ಕಂತೂ ಸರ್ಕಾರಿ ನೌಕರರಿಗೆ ಒಂದು ಖುಷಿ ಸುದ್ದಿ ಇಲ್ಲ ಅಂತಲೇ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.